ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಮೈಸೂರು ವಿಭಾಗದಲ್ಲಿ ಕಂಡು ಬರುವಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಬಂದಿದ್ವಿ. ಐ ಹೋಪ್ ನಿಮ್ಗೆಲ್ಲ ಆ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾವು ಬೆಳಗಾವಿ ಮತ್ತು ಕಲಬುರಗಿ ಈ ಎರಡು ವಿಭಾಗದಲ್ಲಿ ಬರುವಂತಹ ಒಂದು ವನ್ಯಜೀವಿ ಧಾಮಗಳು ಯಾವ್ಯಾವಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಬೆಳಗಾವಿ ವಿಭಾಗದಲ್ಲಿ ಪ್ರಮುಖವಾಗಿ ಒಂದು ಜಿಲ್ಲೆಗಳನ್ನ ಗಮನಿಸೋದಾದ್ರೆ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಹಾಗೆ ಗದಗ, ಹಾವೇರಿ, ಉತ್ತರ ಕನ್ನಡ ಒಂದು ಜಿಲ್ಲೆಗಳನ್ನ ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಕಲಬುರಗಿ ವಿಭಾಗದಲ್ಲಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೆ ಬಳ್ಳಾರಿ ಡಿಸ್ಟಿಕ್ ಗಳನ್ನ ನಾವು ಈ ವಿಭಾಗದಲ್ಲಿ ಕಾಣುವಂಥದ್ದು. ಹಾಗಾದ್ರೆ ಮೊದಲನೇದಾಗಿ ಬೆಳಗಾವಿ ವಿಭಾಗದಲ್ಲಿ ಬರುವಂತಹ ವರ್ಲ್ಡ್ ಲೈಫ್ ಸ್ಯಾಂಚುರೀಸ್ ಗಳು ಯಾವ್ಯಾವು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ವಿಜಯಪುರ ಹಾಗೆ ಧಾರವಾಡ ಈ ಎರಡು ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನಾವು ನೋಡೋದಿಲ್ಲ. ಇನ್ನು ಉಳಿದಂತೆ ಬಾಗಲಕೋಟೆ, ಬೆಳಗಾವಿ, ಗದಗ, ಹಾವೇರಿ, ಉತ್ತರ ಕನ್ನಡ ಈ ಉಳಿದಂತಹ ಐದು ಜಿಲ್ಲೆಗಳಲ್ಲಿ ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನೋಡ್ತಾ ಹೋಗ್ತೇವೆ. ಟೋಟಲ್ ಆಗಿ ನಾವು 7 ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಯಾವುದೇ ರೀತಿಯಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನೋಡೋದಿಲ್ಲ. 7 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿ ಮಾತ್ರ ನಾವು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನೋಡ್ತಾ ಬರುವಂತದ್ದು. ಈಗ ಹಾಗಾದ್ರೆ ಮೊದಲನೇದಾಗಿ ಯಾವ ಜಿಲ್ಲೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ, ಬೆಳಗಾವಿ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ನೋಡ್ತಾ ಬರೋಣ. ಇಲ್ಲಿ 2 ರೀತಿಯಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಬರುತ್ತೆ. ಒಂದು ಘಟಪ್ರಭಾ ಬರ್ಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಬರುತ್ತೆ. ಹಾಗೆ ಭೀಮಗಢ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಂತ ಬರುತ್ತೆ. ಇದು ಘಟಪ್ರಭಾ ಅನ್ನುವಂಥದ್ದು 1974ರಲ್ಲಿ ಸುಮಾರು 29.79 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು. ಹಾಗೆಯೇ ಭೀಮಗಢ ಅನ್ನುವಂಥದ್ದು 2010ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದು ಟೋಟಲ್ ಆಗಿ ಸುಮಾರು 190 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂಥದ್ದು. ಹಾಗಾದ್ರೆ ಈ ಒಂದು 2 ಬರ್ಡ್ ಸ್ಯಾಂಚುರಿ ಮತ್ತೆ ಈ ಸ್ಯಾಂಚುರೀಸ್ ಗಳ ಒಂದು ವಿಶೇಷತೆ ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ ಬರ್ಡ್ಸ್ ಗಳು ಹೆಚ್ಚಾಗಿ ಕಾಣಿಸಿರುತ್ತೆ. ಡೆಮೋಸಿಲೆ ಟ್ರೇನ್ ಅನ್ನುವಂತಹ ಒಂದು ವಿಶಿಷ್ಟ ಪ್ರಭೇದದ ಒಂದು ಪಕ್ಷಿ ಹಾಗೂ ವೈಟ್ ಸ್ಟ್ರಾಕ್ ಅನ್ನುವಂತಹ ಪಕ್ಷಿ ಪ್ರಭೇದ ಜೊತೆಗೆ ಈ ಒಂದು ಭೀಮಗಢ ಅನ್ನುವಂತಹ ಈ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ರಾಟನ್ಸ್ ಫ್ರೀ ಟೈಲ್ ಬ್ಯಾಟ್ ಅನ್ನುವಂತಹ ವಿಶಿಷ್ಟ ಶೈಲಿಯ ಒಂದು ಬಾವಲಿಗಳನ್ನ ನಾವು ಕಾಣ್ತೀವಿ. ಇಲ್ಲಿ ಗುಹೆಗಳು ಹೆಚ್ಚಾಗಿ ಬರುತ್ತೆ ಭೀಮಗಢ ಒಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳಲ್ಲಿ. ಇಲ್ಲಿ ಬ್ಯಾಟ್ ಗಳನ್ನ ನಾವು ಬಾವಲಿಗಳನ್ನ ಕಾಣ್ತೇವೆ. ಇನ್ನು ಉಳಿದಂತೆ ಘಟಪ್ರಭಾ ಅನ್ನುವಂಥದ್ದು ಪೂರ್ತಿಯಾದಂತಹ ಬರ್ಡ್ಸ್ ಪಕ್ಷಿಗಳ ಒಂದು ವನ್ಯಜೀವಿ ಧಾಮ ಆಗಿರೋದ್ರಿಂದ ಇಲ್ಲಿ ವಿವಿಧ ತಳಿಯ ಒಂದು ಪಕ್ಷಿ ಪ್ರಭೇದಗಳನ್ನ ನಾವು ಈ ಒಂದು ಸ್ಯಾಂಚುರಿನಲ್ಲಿ ಗಮನಿಸುವಂಥದ್ದು. ಇಲ್ಲಿ ಬೆಳಗಾವಿ ಒಂದು ವಿಭಾಗದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2 ರೀತಿಯಾದಂತಹ ಸ್ಯಾಂಚುರಿಗಳು ಬರುತ್ತೆ. ಮೊದಲನೇದಾಗಿ ಘಟಪ್ರಭಾ ಬರ್ಡ್ ಸ್ಯಾಂಚುರಿ ಹಾಗೆ ಭೀಮಗಢ ವರ್ಲ್ಡ್ ಸ್ಯಾಂಚುರಿ ಅನ್ನುವಂಥದ್ದು. ಇದು ಈ ಒಂದು ಜಿಲ್ಲೆಗೆ ಸಂಬಂಧಪಟ್ಟರೆ. ಇನ್ನು ನಂತರದಲ್ಲಿ ಇದೇ ವಿಭಾಗದಲ್ಲಿ ಗದಗ ಜಿಲ್ಲೆ ಬರುತ್ತೆ. ಗದಗ ಜಿಲ್ಲೆ ಅಂದ ತಕ್ಷಣ ನಿಮ್ಗೆ ಚಿನ್ನದ ನಿಕ್ಷೇಪ ನೆನಪಾಗ್ಬಿಡುತ್ತೆ. ಇಲ್ಲಿ ಕಪ್ಪತಗುಡ್ಡ ಅನ್ನುವಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ. ಇಲ್ಲಿ ಒಂದೇ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ಕಾಣ್ತೇವೆ ನಾವು, ಕಪ್ಪತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು. ಇದನ್ನ ನಾವು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನ ಪಡೆದುಕೊಂಡಂತದ್ದು ಈ ಕಪ್ಪತಗುಡ್ಡ ಅನ್ನುವಂಥದ್ದು ಬೆಳಗಾವಿ ವಿಭಾಗದಲ್ಲಿ ಕಂಡು ಬರುವಂತದ್ದು ಇದು. ಹಾಗೆಯೇ ಈ ಕಪ್ಪತಗುಡ್ಡದಲ್ಲಿ ಚಿನ್ನದ ನಿಕ್ಷೇಪದ ಜೊತೆಗೆ ಕೂಡ ಈ ಒಂದು ಗುಡ್ಡಗಳಲ್ಲಿ ಗಿಡಮೂಲಿಕೆಗಳನ್ನ, ಔಷಧೀಯ ಗುಣಗಳನ್ನ ಹೊಂದಿದಂತಹ ಗಿಡಮೂಲಿಕೆಗಳು ಕೂಡ ಈ ಒಂದು ವಿಭಾಗದಲ್ಲಿ, ಈ ಒಂದು ಕಪ್ಪತಗುಡ್ಡದಲ್ಲಿ ಕಾಣಸಿಗುವಂಥದ್ದು. ಹಾಗೆಯೇ ಇದೇ ವಿಭಾಗದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಒಂದು ಬರುವಂತದ್ದು. ಹಾಗಾದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳು ಇಲ್ಲ. ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಇಲ್ಲ.
ಇನ್ನು ನಂತರದ ಜಿಲ್ಲೆಯನ್ನ ನೋಡೋದಾದ್ರೆ ಬೆಳಗಾವಿ ವಿಭಾಗದಲ್ಲಿ ಹಾವೇರಿ ಡಿಸ್ಟಿಕ್ ಬರುತ್ತೆ. ಹಾವೇರಿ ಡಿಸ್ಟಿಕ್ ಅಲ್ಲಿ ನಿಮಗೆ ರಾಣಿಬೆನ್ನೂರು ಕೃಷ್ಣ ಮೃಗ ವನ್ಯಜೀವಿ ಧಾಮ ಬರುವಂತದ್ದು. ಇದು 1974ರಿಂದ ಪ್ರಾರಂಭ ಆಗಿರುವಂತದ್ದು. ಸುಮಾರು 119 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ಹಾಗಾದ್ರೆ ಈ ಕೃಷ್ಣ ಮೃಗ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ. ಗ್ರೇಟ್ ಇಂಡಿಯನ್ ಒಂದು ಅನಿಮಲ್ ಅಂತಾನು, ಬ್ಲಾಕ್ ಬಕ್ ಅಂತ ಕರಿತೇವೆ ನಾವು ಅದನ್ನ. ಕೃಷ್ಣ ಮೃಗದ ಒಂದು ಉಳಿವಿಗಾಗಿ ಈ ಒಂದು ವನ್ಯಜೀವಿ ಧಾಮವನ್ನ ಸ್ಥಾಪನೆ ಮಾಡಿರುವಂತದ್ದು. ಜೊತೆಗೆ ಅಳಿವಿನಂಚಿನಲ್ಲಿರುವಂತಹ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಉಳಿವಿಗಾಗಿಯೂ ಕೂಡ ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದು ಕೂಡ ಹಾವೇರಿ ಒಂದು ಡಿಸ್ಟಿಕ್ ನಲ್ಲಿ. ಅದರ ಉಳಿವಿಗಾಗಿಯೂ ಕೂಡ ಈ ಒಂದು ವಿಭಾಗದಲ್ಲಿ ರಾಣಿಬೆನ್ನೂರು ಕೃಷ್ಣಮೃಗ ಒಂದು ವನ್ಯಜೀವಿ ಧಾಮವನ್ನ ಸ್ಥಾಪನೆ ಮಾಡಿರುವಂತದ್ದು. ಇನ್ನು ನಂತರದಲ್ಲಿ ಬೆಳಗಾವಿ ವಿಭಾಗದಲ್ಲಿ ಉತ್ತರ ಕನ್ನಡ ಡಿಸ್ಟಿಕ್ ಬರುತ್ತೆ. ಅಲ್ಲಿ 2 ರೀತಿಯಾದಂತಹ ಒಂದು ವನ್ಯಜೀವಿ ಧಾಮಗಳನ್ನ ಕಾಣ್ತೇವೆ. ಒಂದು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಹಾಗೆ ಅತ್ತಿವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಇದು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು 1987ರಲ್ಲಿ, ಹಾಗೆ ಅತ್ತಿವೇರಿ ಅನ್ನುವಂಥದ್ದು 1994ರಲ್ಲಿ. ಸುಮಾರು ದಾಂಡೇಲಿ ಅನ್ನುವಂಥದ್ದು ಸುಮಾರು 886 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ಹಾಗೆ ಅತ್ತಿವೇರಿ ಅನ್ನುವಂಥದ್ದು 2.22 ಒಂದು ಸ್ಕ್ವೇರ್ ಕಿಲೋಮೀಟರ್ ಅನ್ನ ಈ ಒಂದು ಪ್ರದೇಶ ಹೊಂದಿರುವಂತದ್ದು. ಅಲ್ಲಿ ಅಣಶಿ ಮತ್ತು ದಾಂಡೇಲಿ ಇವೆರಡನ್ನು ಕೂಡ ನಾವು ಒಂದೇ ಹೆಸರಿನಲ್ಲಿ ಕರಿತೇವೆ. ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅನ್ನುವಂಥದ್ದು ಅಣಶಿ ಅನ್ನುವಂತಹ ಒಂದು ರಿನೇಮ್ ಇಂದನೂ ಕೂಡ ಕರೆಯುವಂಥದ್ದು. ಯಾವ ಸಂದರ್ಭದಲ್ಲಿ ಸುಮಾರು 2016ರಲ್ಲಿ ಈ ಒಂದು ಹೆಸರನ್ನ ಕರೆಯುವಂಥದ್ದು. ಮುಂಚೆ ಅತ್ತಿವೇರಿ ಅಂತ ಕರಿತಿದ್ರೆ, ಈಗ ಎರಡನ್ನು ಸೇರಿ ಅಣಶಿ ಅನ್ನುವಂತಹ ಒಂದೇ ಹೆಸರಿಂದ ಕರೆಯುವಂಥದ್ದು. ಅಣಶಿ ವನ್ಯಜೀವಿ ಧಾಮ ಅಂತ ಕರಿತೇವೆ 2016ರಿಂದ. ಇಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ಈ ಒಂದು ವನ್ಯಜೀವಿ ಧಾಮದಲ್ಲಿ ಅಂದ್ರೆ ಇದು ಟೈಗರ್ ರಿಸರ್ವ್ಸ್ ಕೂಡ ಹೌದು, ಜೊತೆಗೆ ಆನೆ ಸಂರಕ್ಷಿತ ಸ್ಥಳವೂ ಕೂಡ ಹೌದು. ಅಂದ್ರೆ ಎಲಿಫೆಂಟ್ ಪ್ರೊಟೆಕ್ಷನ್ ಏರಿಯಾ ಕೂಡ ಹೌದು, ಹಾಗೆ ಟೈಗರ್ ಪ್ರೊಟೆಕ್ಷನ್ ಏರಿಯಾ ಕೂಡ ಹೌದು. ಆನೆ ಸಂರಕ್ಷಿತ ಸ್ಥಳ ಹಾಗೆ ಹುಲಿ ಸಂರಕ್ಷಿತ ಸ್ಥಳವಾಗಿ ಈ ಅಣಶಿ ಅಥವಾ ಅತ್ತಿವೇರಿ ವನ್ಯಜೀವಿಯನ್ನ ನಾವು ಕರೆಯುವಂಥದ್ದು, ಟೈಗರ್ ರಿಸರ್ವ್ಸ್ ಅನ್ನ ಕರೆಯುವಂಥದ್ದು. ಹಾಗೆಯೇ ಈ ದಾಂಡೇಲಿಯಲ್ಲಿ ನಾವು ಗಮನಿಸುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಂದರ್ಭ ಅಂದ್ರೆ ಹಲವಾರು ಪಕ್ಷಿ ವರ್ಗಗಳು ಈ ಒಂದು ವನ್ಯಜೀವಿ ಧಾಮದಲ್ಲಿ ಕಂಡು ಬರುವಂತದ್ದು. ಇಲ್ಲಿ ಪಕ್ಷಿ ನೋಟದ ಪ್ಯಾರಡೈಸ್ ಅಂತಾನೂ ಕೂಡ ನಾವು ಈ ದಾಂಡೇಲಿಯ ವನ್ಯಜೀವಿ ಧಾಮವನ್ನ ಕರೆಯುವಂಥದ್ದು. ಸಾಕಷ್ಟು ಪಕ್ಷಿ ಪ್ರಭೇದಗಳು ಇಲ್ಲಿ ನೆಲೆಗೊಂಡಿರುವಂತದನ್ನ ಕಾಣ್ತೇವೆ. ಜೊತೆ ಇದು ಒಂದು ವಿಶೇಷತೆ ಅಂದ್ರೆ ಹಾರ್ನ್ ಬಿಲ್ ಅನ್ನುವಂತಹ ಒಂದು ಪಕ್ಷಿ ಸಾಕಷ್ಟು ಹೆಸರು ಮಾಡಿರುವಂತದ್ದು. ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಪಕ್ಷಿ ಕೂಡ ಇದು ಹೌದು. ಇಲ್ಲಿ ಮಲಬಾರ್ ಹಾರ್ನ್ಬಿಲ್ ಮತ್ತು ಹಾರ್ನ್ಬಿಲ್ ಪಕ್ಷಿಗಳು ಹೆಚ್ಚಾಗಿ ಕಂಡು ಬರುತ್ತೆ. ಜೊತೆಗೆ ಈ ಒಂದು ವನ್ಯಜೀವಿ ಧಾಮದಲ್ಲಿ ಇಲ್ಲಿ ಉತ್ತರ ಕನ್ನಡದ ಇವೆರಡು ವನ್ಯಜೀವಿ ಧಾಮದಲ್ಲಿ ಕೂಡ ಇದು ಒಂದೇ ಅಲ್ಲ, ಹಾರ್ನ್ಬಿಲ್ ಪಕ್ಷಿದ ಒಂದೇ ಅಲ್ಲ, ಜೊತೆಗೆ ಪೆಂಗಲಿನ್ಗಳು, ಮಲಬಾರ್ ಅಳಿಲುಗಳು, ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪಗಳು, ಹಾಗೆ ಬ್ಲಾಕ್ ಪ್ಯಾಂಥರ್, ಖರಿ ಚಿರತೆಗಳು ಈ ಒಂದು ವಿಭಾಗದಲ್ಲಿ ಕಂಡು ಬರುವಂತದ್ದು. ಈ ಒಂದು ಅತ್ತಿವೇರಿ ಮತ್ತು ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿಗಳಲ್ಲಿ ಈ ಒಂದು ವಿಶಿಷ್ಟ ಪ್ರಭೇದದ ಪ್ರಾಣಿ ಪಕ್ಷಿಗಳು ಕಂಡು ಬರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇದಿಷ್ಟು ಬೆಳಗಾವಿ ಒಂದು ವಿಭಾಗದಲ್ಲಿ ನಾವು ನೋಡುವಂಥದ್ದು. ಹಾಗಾದ್ರೆ ಕಲಬುರಗಿ ವಿಭಾಗದಲ್ಲಿ ಯಾವ್ಯಾವ ವನ್ಯಜೀವಿ ಧಾಮಗಳು ಇದೆ ಅನ್ನುವಂಥದ್ದು ನಾವು ನೋಡ್ತೇವೆ. ಇಲ್ಲಿ ಸ್ವಲ್ಪ ಕಡಿಮೆ ಮಟ್ಟದ ಒಂದು ವನ್ಯಜೀವಿ ಧಾಮಗಳನ್ನ ಕಾಣ್ತೇವೆ. ಬೀದರ್ನಲ್ಲಿ ಕಾಣೋದಿಲ್ಲ, ಹಾಗೆ ರಾಯಚೂರು, ಕೊಪ್ಪಳದಲ್ಲಿ ಕಾಣೋದಿಲ್ಲ, ಬಳ್ಳಾರಿಯಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಯಾವ್ಯಾವ ವನ್ಯಜೀವಿ ಧಾಮಗಳು ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಕಲಬುರಗಿ ವಿಭಾಗದಲ್ಲಿ ಬೀದರ್ನಲ್ಲಿ ಯಾವುದೇ ರೀತಿಯಾದಂತಹ ವನ್ಯಜೀವಿ ಧಾಮಗಳು ಇರೋದಿಲ್ಲ. ಹಾಗೆ ಯಾದಗಿರಿಯಲ್ಲೂ ಕೂಡ ಯಾವುದೇ ಒಂದು ವನ್ಯಜೀವಿ ಧಾಮಗಳಿಲ್ಲ. ಹಾಗೆ ರಾಯಚೂರು ಡಿಸ್ಟಿಕ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವನ್ಯಜೀವಿ ಧಾಮಗಳಿಲ್ಲ. ಹಾಗಾದ್ರೆ 3 ಡಿಸ್ಟಿಕ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳಿಲ್ಲ. ಏನಿದು, ಇದಕ್ಕೆ ಯಾಕೆ ಅವಶ್ಯಕತೆ ಇತ್ತ ಈ ಒಂದು ಪಾಯಿಂಟ್ ನ ಹಾಕೋದು ಅಂತ ಕೇಳಬಹುದು. ಯಾಕೆಂದ್ರೆ ಕೆಲವೊಂದು ಬಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇರುವಂತಹ ಸ್ಥಳಗಳನ್ನ ಕೊಟ್ಟು
ಇದರಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇರುವಂತಹ ಒಂದು ಸ್ಥಳ ಯಾವುದು ಅನ್ನುವಂತಹ ಕ್ವಶನ್ ಕೂಡ ಬರಬಹುದು. ಇಲ್ಲದೆ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಚುರಿ ಯಾವುದು ಜಿಲ್ಲೆಗಳು ಅನ್ನುವಂತಹ ಕ್ವಶನ್ ಕೂಡ ಬರಬಹುದು. ಆ ನಿಟ್ಟಿನಿಂದ ಪ್ರತಿಯೊಂದು ಜಿಲ್ಲೆಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ ತಿಳಿಸಿರುವಂತದ್ದು. ಇನ್ನು ನಂತರದ ಜಿಲ್ಲೆಯಾದಂತಹ ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೊಳ್ಳಿ ವನ್ಯಧಾಮ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನ ನಾವು ನೋಡ್ತೇವೆ. ಚಿಂಚೊಳ್ಳಿ ವನ್ಯಜೀವಿ ಧಾಮವನ್ನ 2012ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಸುಮಾರು 134.88 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಈ ಒಂದು ವನ್ಯಜೀವಿ ಧಾಮ ಹೊಂದಿರುವಂತದ್ದು. ಈ ಒಂದು ವನ್ಯಜೀವಿ ಧಾಮದ ವಿಶೇಷತೆಯನ್ನ ಗಮನಿಸೋದಾದ್ರೆ ಭಾರತೀಯ ತೋಳ ವೂಲ್ಫ್ ಗಳನ್ನ ನಾವು ನೋಡ್ತೇವೆ. ಹಾಗೆ ಹೈನಾ ಕತ್ತೆ ಕಿರುಬ ಅನ್ನುವಂತಹ ವಿಶಿಷ್ಟ ಪ್ರಭೇದದ ಒಂದು ವನ್ಯ ಜೀವಿಯನ್ನ ನಾವು ಗಮನಿಸ್ತೇವೆ. ಇವೆಲ್ಲ ಉಳಿವಿಗಾಗಿ ಈ ಒಂದು ವನ್ಯಜೀವಿ ಧಾಮವನ್ನ ಸ್ಥಾಪನೆ ಮಾಡಿರುವಂತದ್ದು. ಇದನ್ನ ನಾವು ಚಿಂಚೊಳ್ಳಿ ವನ್ಯಜೀವಿ ಧಾಮವನ್ನ ನಾವು ಒಣಭೂಮಿ ವನ್ಯಜೀವಿ ಧಾಮ ಅಂತ ಕರೀತೇವೆ. ಯಾಕೆಂದ್ರೆ ಈ ಒಂದು ವಿಭಾಗದಲ್ಲಿ ನಾವು ಹೈದರಾಬಾದ್ ಕರ್ನಾಟಕದ ಒಂದು ವಿಭಾಗದಲ್ಲಿ ಏಕೈಕ ವನ್ಯಜೀವಿ ಧಾಮವನ್ನ ಸ್ಥಾಪನೆ ಮಾಡಿರುವಂತದ್ದು ಕೂಡ ಏಷ್ಯಾದಲ್ಲಿ ಕೂಡ ಇದು ಮೊದಲ ಬಾರಿಗೆ ಸ್ಥಾಪನೆ ಮಾಡಿರುವಂತದ್ದು. ಭೂಮಿ ವನ್ಯಜೀವಿ ಧಾಮ ಅನ್ನುವಂಥದ್ದು ಏಷ್ಯಾದಲ್ಲೇ ಫಸ್ಟ್ ಇರುವಂತದ್ದು. ಇದು ಮೊದಲನೇ ಬಾರಿಗೆ ಸ್ಥಾಪನೆ ಮಾಡಿರುವಂತದ್ದು. ಅದು ಕೂಡ ಬಹಳ ವಿಶೇಷತೆಯನ್ನ ಹೊಂದಿರುವಂತದ್ದು. ಇನ್ನು ನಂತರದ ಜಿಲ್ಲೆಯಾದಂತಹ ಬಳ್ಳಾರಿ ಡಿಸ್ಟಿಕ್ ನಿಮ್ಗೆಲ್ಲ ಗೊತ್ತಿದೆ. ಬಳ್ಳಾರಿಯಲ್ಲಿ 2 ರೀತಿಯಾದಂತಹ ಒಂದು ವನ್ಯಜೀವಿ ಧಾಮಗಳನ್ನು ನೋಡ್ತೇವೆ ನಾವು. ಅದರಲ್ಲಿ ವನ್ಯಜೀವಿ ಧಾಮ ಅಂದ ತಕ್ಷಣ ಇಲ್ಲಿ 2 ಕರಡಿ ಧಾಮಗಳನ್ನೇ ನಾವು ನೋಡುವಂಥದ್ದು. ಕರಡಿ ಧಾಮಗಳನ್ನ ನೋಡ್ತೇವೆ. ಯಾಕೆಂದ್ರೆ ಈ ವನ್ಯಜೀವಿ ಧಾಮ ಅಂದಾಗ ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಹೆಚ್ಚಾಗಿ ಕಾಡುಗಳು ಹಬ್ಬಿರೋದ್ರಿಂದ ಇಲ್ಲಿ ಸಾಕಷ್ಟು ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಬರುತ್ತೆ. ಇಲ್ಲಿ ಕಾಡಿನ ಪ್ರದೇಶ ಕಡಿಮೆ ಇರೋದ್ರಿಂದ ಈ ಕುರುಚಲು ಗಿಡಗಳು ಇರುತ್ತೆ, ಮುಳ್ಳಿನ ಪೊದೆಗಳಿರುತ್ತೆ. ಇಂತಹ ಒಂದು ಪ್ರಭೇದದಲ್ಲಿ ಪ್ರಾಣಿಗಳು ಜೀವಿಸುವಂತದ್ದು ಕರಡಿಗಳು, ಈ ಚಿರತೆಗಳು, ಇಂತಹ ಒಂದು ಕೆಲವು ವಿಶಿಷ್ಟ ಪ್ರಭೇದದ ಪಕ್ಷಿಗಳು ಕೂಡ ಈ ಒಂದು ವನ್ಯಜೀವಿ ಧಾಮದಲ್ಲಿ ವಾಸಿಸುವಂಥದ್ದು. ಹಾಗಾಗಿ ದಾರೋಜಿ ಕರಡಿಧಾಮ ಹಾಗೆ ಗುಟೇಕೋಟೆ ಕರಡಿಧಾಮ ಇವೆರಡು ಕರಡಿಧಾಮಗಳು ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಕಂಡು ಬರುವಂತದ್ದು. ಇಲ್ಲಿ ದಾರೋಜಿ ಕರಡಿಧಾಮ ಅನ್ನುವಂಥದ್ದು 1992ರಲ್ಲೇ ಇದನ್ನ ಸ್ಥಾಪನೆ ಮಾಡಿರುವಂತದ್ದು. ಹಾಗೆ ಗುಟೇಕೋಟೆ ಕರಡಿಧಾಮ ಅನ್ನುವಂಥದ್ದು 2013ರಲ್ಲಿ. ಇದು ಸುಮಾರು 82 ಚದರ ಕಿಲೋಮೀಟರ್ನ ಹೊಂದಿದೆ. ಇದು 38 ಚದರ ಕಿಲೋಮೀಟರ್ ಅನ್ನ ಹೊಂದಿರುವಂತದ್ದು. ಇಲ್ಲಿಯ ವಿಶೇಷತೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಕರಡಿಧಾಮ ಅಂದ್ರ ಮೇಲೆ ಕರಡಿಗಳನ್ನ ಸಂರಕ್ಷಣೆ ಮಾಡುವಂತದ್ದು ಅನ್ನುವಂಥದ್ದು. ಸ್ಲಾತ್ ಬಿಯರ್ ಗಳನ್ನ ಒಂದು ಸಂರಕ್ಷಣೆ ಮಾಡುವಂತ ಕೆಲಸ ಆಗತ್ತೆ. ಜೊತೆಗೆ ಇಲ್ಲಿ ಇರುವಂತಹ ಪ್ರಾಣಿ ಪ್ರಭೇದಗಳಂತಹ ಚಿರತೆಗಳು, ಹಲವಾರು ರೀತಿಯಾದಂತಹ ಪ್ರಾಣಿ ಪ್ರಭೇದ ಮತ್ತು ಪಕ್ಷಿ ಪ್ರಭೇದಗಳನ್ನ ಸಂರಕ್ಷಣೆ ಮಾಡುವಂತಹ ಉದ್ದೇಶವನ್ನ ಈ ಒಂದು ವನ್ಯಜೀವಿ ಧಾಮ ಹೊಂದಿರುವಂತದ್ದು. ಇದಿಷ್ಟು ಕಲಬುರಗಿ ವಿಭಾಗದಲ್ಲಿ ನಾವು ಗಮನಿಸಿರುವಂತದ್ದು. ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗದಲ್ಲಿ ಕಂಡುಬರುವಂತಹ ಪ್ರಮುಖ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳನ್ನ ನಾವು ಗಮನಿಸಿರುವಂತದ್ದನ್ನ ನೋಡ್ತೇನೆ. ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಭಾಗದಲ್ಲಿ ನಾವು ಬೆಂಗಳೂರು ವಿಭಾಗದಲ್ಲಿ ಕಂಡುಬರುವಂತಹ ಜಿಲ್ಲೆಗಳು, ಅಲ್ಲಿ ಬರುವಂತಹ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಗಳ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನ ಮಾಡ್ತೇನೆ. ಕ್ಲಾಸ್ ನೋಡಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಆಲ್.